ಹಾಯ್ ಗೈಸ್, ಪಾಟ್ನಾ ಹೈಕೋರ್ಟ್ ರೀಸೆಂಟ್ ಆಗಿ ಒಂದು ಕೇಸ್ನ ವಿಷಯದಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿರುತ್ತೆ. ಹುಡುಗಿಯರ ಎದೆಯನ್ನ ಮತ್ತೆ ಪ್ರೈವೇಟ್ ಪಾರ್ಟ್ ಅನ್ನ ಮುಟ್ಟೋದು ಮತ್ತೆ ಪ್ರೆಸ್ ಮಾಡೋದು ಇಟ್ಸ್ ನಾಟ್ ಅಟೆಂಪ್ಟ್ ಟು ರೇಪ್ ಅಂತ, ಅಂದ್ರೆ ಇದು ಯಾವುದೇ ರೇಪ್ ಕೇಸ್ನ ಸಂಬಂಧದ ಅಡಿಯಲ್ಲಿ ಬರಲ್ಲ ಅಂತ ತೀರ್ಪನ್ನ ಕೊಟ್ಟಿರುತ್ತೆ. ಎಸ್, ನೀವು ಕೇಳ್ತಿರೋದು ಅಕ್ಷರ ಸಹ ನಿಜ. ಈ ತರಹದ ಒಂದು ಜಡ್ಜ್ಮೆಂಟ್ ಅನ್ನ ಪಾಟ್ನಾ ಹೈಕೋರ್ಟ್ ಕೊಟ್ಟ ನಂತರ ಇಡೀ ದೇಶವೇ ಬೆಚ್ಚು ಬಿದ್ದು ತನ್ನ ಕಡೆ ತಿರುಗಿ ನೋಡೋ ಹಾಗಾಗಿದೆ. ಎಲ್ಲರೂ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಈ ರೀತಿಯಾದಂತಹ ಜಡ್ಜ್ಮೆಂಟ್ಸ್ ಇದೇನು ಹೊಸದಲ್ಲ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಅಲಹಾಬಾದ್ನ ಹೈಕೋರ್ಟ್ ಹೇಳುತ್ತೆ, ಒಬ್ಬ ವ್ಯಕ್ತಿ ಹುಡುಗಿಯನ್ನ ಹಿಡ್ಕೊಂಡು ಅವಳ ಬಟ್ಟೆ ಬಿಚ್ಚಲು ಪ್ರಯತ್ನ ಮಾಡಿದ್ರೆ ಇಟ್ಸ್ ನಾಟ್ ಅಟೆಂಪ್ಟ್ ಟು ರೇಪ್ ಅಂತ, ಇದು ಯಾವುದೇ ರೇಪ್ ಕೇಸ್ನ ಅಡಿಯಲ್ಲಿ ಬರಲ್ಲ ಅಂತ ಹೇಳಿ ತೀರ್ಪನ್ನ ಕೊಟ್ಟಿರುತ್ತೆ. ಹಾಗೆ 2021ರಲ್ಲಿ ಬಾಂಬೆ ಹೈಕೋರ್ಟ್ ವಿತೌಟ್ ಸ್ಕಿನ್ ಟಚ್ ಯಾವುದೇ ಹುಡುಗಿಯ ದೇಹವನ್ನ ಪ್ರೈವೇಟ್ ಪಾರ್ಟ್ಸ್ ಅನ್ನ ಮುಟ್ಟಿದ್ರೆ ಅದು ಕೂಡ ಇಟ್ಸ್ ನಾಟ್ ಸೆಕ್ಷುವಲ್ ಹರಾಸ್ಮೆಂಟ್, ನಾಟ್ ಅಟೆಂಪ್ಟ್ ಟು ರೇಪ್ ಅಂತ ಕನ್ಸಿಡರ್ ಮಾಡುತ್ತೆ. ಅಂದರೆ ಚರ್ಮ ಸಂಪರ್ಕವಿಲ್ಲದೆ ಹುಡುಗಿಯ ಬಟ್ಟೆ ಮೇಲೆ ತನ್ನ ಪ್ರೈವೇಟ್ ಪಾರ್ಟ್ ಅನ್ನ ಮುಟ್ಟಿದ್ರೆ ಇದು ಯಾವುದೇ ರೇಪ್ ಕೇಸ್ ನ ಅಡಿಯಲ್ಲಿನೂ ಬರಲ್ಲ, ಲೈಂಗಿಕ ಕಿರುಕುಳತೆಯ ಅಡಿಯಲ್ಲಿನೂ ಕನ್ಸಿಡರ್ ಮಾಡಲ್ಲ ಅಂತ ಬಾಂಬೆ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿರುತ್ತೆ. ಆದ್ರೆ ಇದೀಗ ನ್ಯಾಯಾಲಯಗಳಲ್ಲಿ ದೊಡ್ಡಣ್ಣ ಅಂತಂದನೆ ಅನಿಸ್ಕೊಂಡಿರುವಂತಹ ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟ್ ನ ಮೇಲೆ ಸೀರಿಯಸ್ ಆಕ್ಷನ್ ಅನ್ನ ತಗೊಂಡಿದೆ. 2025ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನ ರಿಜೆಕ್ಟ್ ಮಾಡುತ್ತೆ, ಕೇಸ್ ನ ರಿಓಪನ್ ಕೂಡ ಮಾಡುತ್ತೆ. ಹಾಗೆ 2021ರಲ್ಲಿ ಬಾಂಬೆ ಹೈಕೋರ್ಟ್ ಕೊಟ್ಟಂತಹ ವಿತೌಟ್ ಸ್ಕಿನ್ ಟಚ್ ಎಂಬ ತೀರ್ಪನ್ನು ಕೂಡ ರಿಜೆಕ್ಟ್ ಮಾಡುತ್ತೆ. ಕೇವಲ ಒಂದು ಬಟ್ಟೆ ಅಡ್ಡವಿದ್ದಷ್ಟು ಮಾತ್ರಕ್ಕೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆರ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗದೆ ಹೋಗಲ್ಲ, ಶಿಕ್ಷೆ ಖಂಡಿತ ಆಗ್ಬೇಕು ಅಂತ ತೀರ್ಪನ್ನ ಕೊಡುತ್ತೆ. ಇನ್ನು ಇತ್ತೀಚಿನ ಪಾಠ ತೀರ್ಪಿನಲ್ಲಿ ಒಪ್ಪಿಗೆ ಇಲ್ಲದೆ ಯಾವುದೇ ಮಹಿಳೆಯ ಅಥವಾ ಹುಡುಗಿಯ ಎದೆಯನ್ನ ಮುಟ್ಟುವುದು, ಪ್ರೆಸ್ ಮಾಡೋದು ಇಟ್ಸ್ ಅಟೆಂಪ್ಟ್ ಟು ರೇಪ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಇದನ್ನ ಮಹಿಳೆಯರ ಮತ್ತು ಮಕ್ಕಳ ಮರ್ಯಾದೆ ಧಕ್ಕೆ ತರುವ ಸೆಕ್ಷನ್ 354 ಮತ್ತು ಇನ್ನು ಕೆಲವು ಸೆಕ್ಷನ್ ಗಳ ಅಡಿಯಲ್ಲಿ ಇವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಇಷ್ಟಕ್ಕೂ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.